ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ಯೇಸುವಿನ ನಾಮದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 21ನೇ ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 1 ವರ್ಸ್ 21. ಸೊ ವಾಕ್ಯ ರೀತಿಯಾಗಿ ಹೇಳ್ತೇನೆ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಯೇಸು ಕ್ರಿಸ್ತನು ಅಂದರೆ ಯಾರು? ಯೇಸು ಕ್ರಿಸ್ತನೆಂದರೆ ಪಾಪಗಳಿಂದ ಬಿಡಿಸುವಂಥ ದೇವರಾಗಿದ್ದಾನೆ, ತಪ್ಪುಗಳಿಂದ ಬಿಡಿಸುವಂಥ ದೇವರಾಗಿದ್ದಾನೆ. ನಾವುಗಳು ಮಾಡುವಂಥ ಅಪರಾಧ, ಅನ್ಯಾಯ, ಮೋಸ, ವಂಚನೆಗಳಿಂದ ನನ್ನನ್ನು, ನಮ್ಮೆಲ್ಲರನ್ನ ಬಿಡಿಸುವಂಥ ದೇವರಾಗಿದ್ದಾನೆ. ಒಂದು ವೇಳೆ ನಮಗನಿಸಬಹುದು, ಯಾರು ನಮ್ಮನ್ನು ತಪ್ಪುಗಳಿಂದ ಬಿಡಿಸ್ತಾರೆ, ಯಾರು ನಮ್ಮನ್ನು ಪಾಪಗಳಿಂದ ಬಿಡಿಸ್ತಾರೆ ಅಂತ. ಒಂದು ವೇಳೆ ನಿನ್ನ ಜೀವನದಲ್ಲಿ ತಪ್ಪುಗಳನ್ನು ಮಾಡಿ, ಪಾಪಗಳನ್ನು ಮಾಡಿ, ನಿನ್ನ ಮನೆಯವರಿಗೂ ಅಥವಾ ನಿನ್ನ ಸಮಾಜಕ್ಕೂ ನಿನ್ನ ಕೆಟ್ಟವಳಾಗಿ ಕಾಣಿದ್ದೇ ಆದರೆ, ಒಂದು ವೇಳೆ ನಿನ್ನ ಜೀವನದಲ್ಲಿ ಅನಿಸಿದ್ದೇ ಆದರೆ, ನಿನ್ನನ್ನು ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಯಾವಾಗಲೂ ಸಿದ್ಧವಾಗಿದ್ದಾನೆ. ಆತನು ಬಿಡುಗಡೆ ಕೊಡುವಂಥ ದೇವರು, ಬಿಡಿಸುವಂಥ ದೇವರು ಯೇಸು ಕ್ರಿಸ್ತನು ಆಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತ ಹೇಳ್ತಾನೆ, ಕಾಯುವ ದೇವರ, ನಿನ್ನನ್ನು ಕಾಯ್ತಾನೆ. ನಿನ್ನ ಕುಟುಂಬವನ್ನು ಕಾಯ್ದು ನಿನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ಒಂದು ವೇಳೆ ನಿನ್ನನ್ನು ಯಾರು ಕಾಯ್ತಾರೆ, ನನ್ನ ಕುಟುಂಬವನ್ನು ಯಾರು ಕಾಯ್ತಾರೆ, ನನ್ನ ಕುಟುಂಬವನ್ನು ಯಾರು ಕಾಪಾಡುತ್ತಾರೆ ಅನ್ನುವಂಥ ಒಂದು ಯೋಚನೆ, ಚಿಂತೆ, ದುಃಖ, ವೇದನೆ, ಅಯ್ಯೋ ನನ್ನ ಮುಂದೆ ನನ್ನ ಕುಟುಂಬನ ನಡೆಸುವಂಥವ್ರು ಯಾರಿದ್ದಾರೆ ಅನ್ನುವಂಥ ಒಂದು ಯೋಚನೆ ನಿನ್ನೊಳಗಿದ್ದಿದ್ದೆ ಆದರೆ, ಡೆಫಿನೆಟ್ಲಿ ಆಗಿ ಇದನ್ನು ನೀನು ನಂಬಬೇಕಾಗಿದೆ. ಯೇಸು ಸ್ವಾಮಿ ನೀನಂತ ಹೇಳಿದರೆ, ನಿನ್ನನ್ನು ಕಾಯುವ ದೇವರು ಯೇಸು ಕ್ರಿಸ್ತನಾಗಿ, ನಿನ್ನನ್ನು ಕಾಪಾಡುವ ದೇವರು ಯೇಸು ಕ್ರಿಸ್ತ, ನಿನಗೆ ರಕ್ಷಣೆಯನ್ನು ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ಆತನ ಮೇಲೆ ನೀನು ನಂಬಿಕೆ ಇಡುತ್ತೀಯ, ಇವತ್ತು ಆತನ ಮೇಲೆ ನೀನು ವಿಶ್ವಾಸ ಇಡುತ್ತೀಯ, ಡೆಫಿನೆಟ್ಲಿ ಆತನು ನಿನ್ನ ತಪ್ಪುಗಳಿಂದ, ಪಾಪಗಳಿಂದ ಬಿಡಿಸಿ ಆತ ನಿನ್ನನ್ನು ಕಾಯ್ತಾನೆ, ನಿನ್ನ ಕುಟುಂಬವನ್ನು ಕಾಯ್ತಾನೆ, ನಿನ್ನ ಭವಿಷ್ಯತ್ತನ್ನು ನಿನ್ನ ಮಕ್ಕಳನ್ನು ಕಾಯ್ತಾನೆ, ನಿನ್ನ ಜೀವನದ ಪ್ರತಿ ಹೆಜ್ಜೆಗಳನ್ನು ಆತನು ನಿನ್ನನ್ನು ಕಾಯ್ದು ನಡೆಸುವಂಥ ದೇವರಾಗಿದ್ದಾನೆ. ಆತನು ಸರ್ವಶಕ್ತನಾಗಿದ್ದಾನೆ. ಆತನು ಸಕಲವನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನು ಯೇಸು ಕ್ರಿಸ್ತನ. ಆತನು ನಿನ್ನನ್ನು ಪಾಪದಿಂದ ಬಿಡಿಸುವುದಕ್ಕಾಗಿಯೇ ಆತನು ಕಲ್ವಾರ ಶಿಲುಬೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನು ನಿನ್ನನ್ನು ಕಾಯೋದಕ್ಕಾಗಿಯೇ ಆತನ ಕೈ ಕಾಲುಗಳಿಗೆ ಮಳೆಯನ್ನು ಓಡಿಸಿಕೊಂಡಿದ್ದಾನೆ. ಅಂತಹ ಒಳ್ಳೆಯ ದೇವರು, ಅಂಥ ನಿನ್ನನ್ನು ಪ್ರೀತಿಸುವ ದೇವರು ಈ ಲೋಕದಲ್ಲಿ ಯಾರೊಬ್ಬರಿಲ್ಲ. ಇವತ್ತು ನಿನ್ನ ಹೃದಯ, ಇವತ್ತು ನಿನ್ನ ಜೀವನ, ಇವತ್ತು ನಿನ್ನ ಕುಟುಂಬ ಯೇಸು ಸ್ವಾಮಿಗೆ ಒಂದು ಸಾರಿ ಒಪ್ಪಿಸಿಕೊಡುವುದಾದರೆ, ಡೆಫಿನೆಟ್ಲಿ ಆಗಿ ಆತನು ನಿನ್ನನ್ನು ಆ ಪಾಪದ ಬಂಧನದಿಂದ ಬಿಡಿಸಿ, ಆ ಶಾಪದ ಬಂಧನದಿಂದ ಬಿಡಿಸಿ, ಆ ಮಾಟಮಂತ್ರಗಳ ಬಂಧನದಿಂದ ಬಿಡಿಸಿ, ಆ ದುರಾತ್ಮನ ಬಂಧನಗಳಿಂದ ಬಿಡಿಸಿ ನಿನ್ನನ್ನು ಕಾಯ್ದು, ನಿನ್ನ ಕುಟುಂಬವನ್ನು ಕಾಯ್ದು ನಡೆಸುವುದಕ್ಕೆ ಸರ್ವ ಶಕ್ತನಾಗಿದ್ದಾನೆ. ಇವತ್ತು ನೀನು ನಂಬು, ಆತನು ಡೆಫಿನೆಟ್ಲಿ ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡೋದಕ್ಕಾಗಿ ಇವತ್ತು ಸಿದ್ಧವಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಆಮೇಲೆ